ಶ್ರೀ ಗುರುಭ್ಯೋ ನಮಃ. ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ರಿಗೂ ಶೇರ್ ಮಾಡಿ. 2024 ಜೂನ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗ ನಿಮಿತ್ತದಿಂದ ಹೆಚ್ಚು ಪ್ರಯಾಣಗಳಾಗ್ತದೆ. ಆ ಪ್ರಯಾಣದಿಂದ ಉದ್ಯೋಗದಲ್ಲಿ ಉತ್ತಮವಾದ ಕೀರ್ತಿನ ಸಂಪಾದನೆ ಮಾಡ್ಕೋಬೋದು. ಹೆಸರು ಗೌರವವನ್ನು ಸಂಪಾದನೆ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ. ಹಿರಿಯ ಅಧಿಕಾರಿಗಳು ಹಾಗೂ ಗುರುಗಳ ಸಮಾಗಮನವಾಗ್ತದೆ. ನೋಡ್ಕೊಳ್ಳಿ, ನಿಮ್ಮ ಹಿರಿಯರು ಗುರುಗಳು ಸಿಗ್ತಾರೆ. ಅವರ ಅನುಗ್ರಹವನ್ನು, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದರಿಂದನೂ ಒಳ್ಳೆಯ ಫಲ ಪ್ರಾಪ್ತವಾಗ್ತದೆ. ಮತ್ತು ಧರ್ಮದ ವಿಚಾರದಲ್ಲಿ ಅಧ್ಯಯನ ಮಾಡಬೇಕು ಅಂತ ಹಂಬಲ ಹುಟ್ಟುತ್ತದೆ. ಧರ್ಮದ ವಿಚಾರವನ್ನು ಮಾಡಿ ಅದು ಅನುಕೂಲವಾಗುವಂಥ ಚಾನ್ಸ್ ಸಿಗ್ತದೆ. ಸತ್ಯೋಗಗಳು ಅಂದರೆ ವಿಶೇಷವಾದ ಯೋಗಗಳು ಪ್ರಾರಂಭವಾಗ್ತದೆ. ಧರ್ಮದ ಯೋಗಗಳು ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸಸ್ ತುಲಾರಾಶಿಯವರಿಗೆ. ಆ ಸತ್ಯೋಗ ಅಂದರೆ ಏನಪ್ಪ ಅಂದರೆ, ನೀವೇನೇ ಕೆಲಸ ಕಾರ್ಯ ಮಾಡೋಕ್ಕೆ ಹೋದ್ರೂ ವಿಶೇಷವಾದ ಫಲ ಕೊಡ್ತಾನೆ. ಒಳ್ಳೆ ಕಾರ್ಯ ಮಾಡ್ತೀರಿ, ಧರ್ಮ ಕಾರ್ಯಗಳು ಮಾಡ್ತೀರಿ. ಧರ್ಮದ ಬುದ್ಧಿ, ಧರ್ಮದ ವಿಚಾರ, ಒಳ್ಳೆ ಬುದ್ಧಿ ವಿಚಾರ ಅಂದರೆ ನೀವೆಲ್ಲ ಒಳ್ಳೆ ಫಲವನ್ನು ಕೊಡ್ತದೆ. ಪ್ರತಿಯೊಬ್ಬರಿಗೂ ಒಳ್ಳೆ ಉಪದೇಶವನ್ನು ಮಾಡ್ತೀರಿ. ಇವೆಲ್ಲ ಬಹಳ ಅನುಕೂಲವಾಗ್ತದೆ. ಮತ್ತು ನಿಮ್ಮ ಹಿರಿಯರ ಆಸ್ತಿಗಳೇನಾದ್ರು ಬರುವ ಚಾನ್ಸಸ್ ಭಾಳ ಚೆನ್ನಾಗಿದೆ. ಪ್ರಯತ್ನ ಪಟ್ಟರೆ ಅದು ಅನುಕೂಲವಾಗ್ತದೆ. ಎಲ್ಲ ಕಷ್ಟಗಳಿಂದ ಪರಿಹಾರವಾಗುವಂಥ ಚಾನ್ಸಸ್. ಆಸ್ತಿಗಳಲ್ಲಿ ಏನೇನು ಪ್ರಾಬ್ಲಮ್ ಇತ್ತು, ಸಣ್ಣ ಪುಟ್ಟ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಮತ್ತು ನಿಮ್ಮ ಆಸ್ತಿ ನಿಮ್ಮ ಕೈ ಇರುವಂಥ ಯೋಗ ಚೆನ್ನಾಗಿದೆ. ಮತ್ತು ವಿವಾಹಾದಿಗಳಾಗುವಂಥ ಯೋಗ ಈ ತಿಂಗಳಲ್ಲಿ ಒಳ್ಳೆಯ ಯೋಗ ಚೆನ್ನಾಗ್ತದೆ ಮತ್ತು ಗಟ್ಟಿಯಾಗ್ತದೆ ವಿವಾಹಾದಿಗಳು. ಈ ವಿವಾಹಾದಿಗಳೇನಾದ್ರು ಈ ಜೂನ್ ತಿಂಗಳಲ್ಲಿ ಗಟ್ಟಿ ಆದರೆ ನಿಮಗೆ ಸಿರಿವಂತರಾಗುವಂಥ ಯೋಗ. ನೋಡಿರಿ, ಮದುವೆ ಆದರೆ ಕಷ್ಟಗಳು ಕೆಲವಿರ್ತದೆ, ಕೆಲವರಿಗೆ ಮದುವೆ ಆದರೆ ಸಿರಿವಂತರಾಗುವಂಥ ಯೋಗ. ಸೊ ನಿಮ್ಗೆ ಆ ಯೋಗ ಚೆನ್ನಾಗಿದೆ, ಸಿರಿವಂತರಾಗುವಂಥ ಯೋಗ. ಈ ತಿಂಗಳಲ್ಲಿ ಸ್ವಲ್ಪ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಗಟ್ಟಿ ಮಾಡುವಂಥದ್ದು ಅಥವಾ ಮದುವೆನೇ ಮಾಡ್ಕೊಳ್ಳೋವಂಥದ್ದು ಯಾರು ಪ್ರಯತ್ನ ಮಾಡ್ತೀರಿ ಅಂಥವರಿಗೆ ಸಿರಿವಂತರಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಭೂಮಿ, ಮನೆ, ಆಸ್ತಿಯನ್ನು ಮಾಡುವಂಥ ಯೋಗ ಸಹ ಚೆನ್ನಾಗಿ ಸಿಗ್ತಾಯಿದೆ ಈ ತಿಂಗಳಲ್ಲಿ. ಮತ್ತು ಉದ್ಯೋಗದಲ್ಲಿ ಕೇರ್ಫುಲ್ಲಾಗಿ ಕೆಲಸ ಮಾಡಿ, ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೊಲೀಗ್ಸ್ ಹತ್ರಕ್ಕೆ, ಸ್ನೇಹಿತರ ಹತ್ರಕ್ಕೆ ಯಾವುದೇ ಕಾರಣಕ್ಕೂ ಕದನ ಮಾಡ್ಕೋಬೇಡಿ. ಒಂದೊಂದು ಮಾತಿಗೂ ಸ್ವಲ್ಪ ನೋಡಿ ಮಾತಾಡಿ. ಹೇಗಾದ್ರೆ ಮಾತಾಡೋಕ್ಕೆ ಹೋಗಬೇಡಿ. ಸಣ್ಣ ಮಾತು ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಮಾತಾಡಬೇಕಾದ್ರೆ ಗಮನ ಕೊಟ್ಟು ಮಾತಾಡಿ. ಉದ್ಯೋಗದಲ್ಲಿ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ನೀವೆಲ್ಲ ಹೆವಿ ಕೋಪ ಮಾಡ್ಕೊತೀರಿ, ಹಿಂದೆ ಮುಂದೆ ನೋಡೋದಿಲ್ಲ ಕೆಲವು ವಿಚಾರದಲ್ಲಿ. ಆ ಕೋಪದಿಂದ ನಷ್ಟ ಮಾಡ್ಕೊತೀರಿ. ಹಾಗಾಗಿ ನೋಡಿಕೊಂಡು ಕೆಲಸ ಕಾರ್ಯ ಮಾಡಿ. ಈ ತಿಂಗಳಲ್ಲಿ ವ್ಯಾಪಾರ ಮಾಡುವಂತಹವರಿಗೆ ಒಳ್ಳೆಯ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ. ವ್ಯವಹಾರಸ್ಥರಿಗೆ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ. ಮತ್ತು ವಿಶೇಷವಾಗಿ ನೀವು ಅಂದ್ಕೊಂಡಿರಲ್ಲ ಈ ದುಡ್ಡು ಬರುತ್ತೆ, ಆ ಆಸ್ತಿ ಬರುತ್ತೆ ಅಂತ, ಅವೆಲ್ಲ ಬರುವಂಥದ್ದು ಅಕಲಾಯಿ ದುಡ್ಡುಗಳೆಲ್ಲ ಬರುವಂಥದ್ದು ಚೆನ್ನಾಗಿದೆ. ದುಡ್ಡು ಕೊಟ್ಬಿಟ್ಟಿದ್ರೆ ಬಂದಿರಲ್ಲ, ಅವೆಲ್ಲ ಈ ತಿಂಗಳಲ್ಲಿ ಪ್ರಾಪ್ತವಾಗ್ತದೆ ನಿಮಗೆ. ಮತ್ತು ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಸಹಾಯ ಸಿಗ್ತದೆ ನಿಮಗೆ. ಉದ್ಯೋಗದಲ್ಲಿ, ವ್ಯವಹಾರಗಳಲ್ಲಿ ಅವರನ್ನು ಸದುಪಯೋಗಪಡಿಸ್ಕೊಳ್ಳಿ. ವಿದ್ಯಾರ್ಥಿಗಳ ಶುಭಯೋಗ ಚೆನ್ನಾಗಿದೆ. ಯಾರ್ಯಾರು ಓದಬೇಕು, ಹೈಯರ್ ಸ್ಟಡೀಸ್ ಮಾಡಬೇಕು ಅಂತೀರಿ ಅಂಥವರಿಗೆ ಒಳ್ಳೆ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ರೈತರು ಯಾರ್ಯಾರು ಪ್ರಯತ್ನ ಪಡ್ತಾರೆ, ಬೆಳೆಗಳು ಒಳ್ಳೆ ಬೆಳೆ ಬರುವಂಥ ಚಾನ್ಸಸ್ಸು ಭಾಳ ಚೆನ್ನಾಗಿದೆ ರೈತರಿಗೆ. ಮತ್ತು ಧರ್ಮದ ಕೆಲಸ ಕಾರ್ಯಗಳು ಸ್ವಲ್ಪ ದಾನವನ್ನು ಮಾಡ್ತೀರಿ, ಖರ್ಚಾಗ್ತದೆ, ಅದೇನು ತೊಂದರೆ ಇಲ್ಲ. ಖರ್ಚು ಮಾಡಿದರೆ ಧರ್ಮ ಕಾರ್ಯಗಳು ಖರ್ಚು ಮಾಡಿದರೆ ಒಂದು ಕಡೆ ಖರ್ಚಾಗ್ತದೆ, ಇನ್ನೊಂದು ಕಡೆ ವಿಶೇಷವಾದ ಗೌರವ ಕೀರ್ತಿ ಪ್ರಾಪ್ತವಾಗ್ತದೆ. ನೋಡಿ, ದೇವರು ಹೆಂಗೆ ಕೊಡ್ತಾರೆ. ಧರ್ಮ ಕಾರ್ಯಕ್ಕೆ ನೀವು ಖರ್ಚು ಮಾಡಿದ್ರೆ ಒಳ್ಳೆ ಹೆಸರು ಬರುವಂಥ ಚಾನ್ಸಸ್ ಚೆನ್ನಾಗಿದೆ. ಸೊ ನಿಮ್ಮ ದುಡಿಮೆಯಲ್ಲಿ ವಿಶೇಷವಾಗಿ ನಿಮಗೆ ಈ ತಿಂಗಳಲ್ಲಿ ಅಂದರೆ ದೇವರ ಅನುಗ್ರಹ ಚೆನ್ನಾಗಿದೆ. ವಿಶೇಷವಾಗಿ ದೈವ ಅನುಗ್ರಹ. ಆ ದೈವಾನುಗ್ರಹದಿಂದ ವಿಶೇಷವಾಗಿ ನಿಮಗೆ ಕೀರ್ತಿಗಳು ಬರ್ತದೆ, ಹಣ ಬರ್ತದೆ. ಉದ್ಯೋಗದಲ್ಲಿ ಸ್ತ್ರೀಯರ ವಿಚಾರದಲ್ಲಿ ಕಲಹಗಳಾಗ್ತದೆ. ಹಾಗಾಗಿ ಸ್ತ್ರೀಯ ವಿಚಾರದಲ್ಲಿ ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡಿ. ಎಲ್ಲದಕ್ಕೂ ಮಧ್ಯಸ್ಥಿಕೆ ವಹಿಸ್ಕೊಂಡು ಮೂಗು ತುರ್ಸ್ಕೊಂಡು ಹೋಗಬೇಡಿ. ಅಲ್ಲಿ ಭಾಳ ನಷ್ಟಗಳಾಗ್ಬಿಡ್ತದೆ. ಸ್ತ್ರೀಯರಿಂದ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ವಲ್ಪ ನಿಮ್ಮ ಪತ್ನಿಯ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯ ಏರುಪೇರಾಗ್ತದೆ. ಕೇರ್ಫುಲ್ಲಾಗಿರಿ, ನೋಡ್ಕೋಬೇಕು. ಮತ್ತು ಯಾವಾಗಲೂ ಒಂಟಿತನ ಮಾಡೋಕ್ಕೆ ಹೋಗಬೇಡಿ. ನನಗೆ ಯಾರೂ ಬೇಡ, ನಾನು ಒಬ್ಬನೇ ಇರ್ತೀನಿ, ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಮನಸ್ಸಿಗೆ ವ್ಯಥೆ ಮಾಡ್ಕೊಂಡ್ಬಿಡ್ತೀರಿ. ಒಂಟಿತನ ಇರೋಕ್ಕೆ ಹೋಗಬೇಡಿ. ಆದಷ್ಟು ಸಾರ್ವಜನಿಕ ಕ್ಷೇತ್ರದಲ್ಲಿ ಓಡಾಡ್ಕೊಂಡಿರಿ. ಸಾರ್ವಜನಿಕ ಕೆಲಸಗಳಲ್ಲಿ ಭಾಗವಹಿಸಿ. ಅಲ್ಲಿ ಅನುಕೂಲ ಆಗ್ತದೆ, ಅಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಹಣದ ಖರ್ಚು ಹೆಚ್ಚು ಕಡೆ ಗಮನ ಕೊಡಿ. ಸುಮ್ಮನೆ ದುಡ್ಡನ್ನು ಅನ್ಯಸರಿ ವ್ಯಯ ಮಾಡೋಕ್ಕೆ ಹೋಗಬೇಡಿ. ಬೇಡದ ವಸ್ತುಗಳಿಗೆ, ಬೇಡದ ವ್ಯವಹಾರಗಳಲ್ಲಿ ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ ಹಾಕಿದ್ರೆ ಖರ್ಚುಗಳಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ ನಿಮಗೆ. ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ಏನಪ್ಪ ಅಂದರೆ ಸ್ವಲ್ಪ ದುರ್ಗಾದೇವಿ ಅನುಗ್ರಹ ಹೆಚ್ಚು ಬೇಕು ನಿಮಗೆ. ಹಾಗಾಗಿ ದುರ್ಗಾ ಮಂತ್ರವನ್ನು, ದುರ್ಗಾ ಕವಚವನ್ನು, ದುರ್ಗಾಯೇ ನಮಃ ಮಂತ್ರವನ್ನು ಯಾರು ಜಪ ಮಾಡ್ತೀರಿ ಅಂಥವರಿಗೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ. ವಿಶೇಷವಾಗಿ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬಿದ್ದಿರೋದೆಲ್ಲ ಪರಿಹಾರವಾಗ್ತದೆ. ಹಾಗಾಗಿ ದುರ್ಗಾ ಮಂತ್ರವನ್ನು ಜಪ ಮಾಡಿ, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ದುರ್ಗಾದೇವಿಗೆ ಅರಿಶಿಣ ದಾನ ಕೊಡಿ. ಇವೆಲ್ಲವೂ ನಿಮಗೆ ಅನುಕೂಲವಾಗ್ತದೆ. ನಮಸ್ಕಾರ.